ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ದ ಆರ್ಷಿ ಕರಿ ಹೋಮ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಿಂಬೆಹಣ್ಣಿನ ಚಿತ್ರಾನ್ನ. ಇದಕ್ಕೆ ಬೇಕಾಗಿರೋದು ಕರಿಬೇವು ಸೊಪ್ಪು, ಈರುಳ್ಳಿ, ಉದ್ದ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಒಂದು ನಿಂಬೆಹಣ್ಣು, ಶೇಂಗಾ, ಕಡಲೆಬೇಳೆ, ಸಾಸಿವೆ ಕಾಳು, ಜೀರಿಗೆ, ಎಣ್ಣೆ. ಫಸ್ಟ್ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಬೇಕು. ಸ್ಟವ್ನ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಕೊಬೇಕು. ನಾನಿಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಗ್ಲಾಸಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಇನ್ನೂ ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿನೂ ಹಾಕ್ಕೊಬೋದು. ನೆಕ್ಸ್ಟ್ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಅದರ ಚಟಪಟ ಸೌಂಡ್ ಬರಬೇಕು, ಅಲ್ಲಿ ತನಕ ಸಿಡಿಸ್ಕೊಳ್ಳಿ ಅದನ್ನು. ನೆಕ್ಸ್ಟು ಶೇಂಗಾ ಹಾಕ್ಕೊಳ್ಳಿ. ಅದಕ್ಕೆ ಶೇಂಗಾನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದೇ ಥರ ಶೇಂಗಾನ ಫ್ರೈ ಮಾಡ್ಕೊತಾ ಇರಬೇಕು. ಸ್ವಲ್ಪ ಶೇಂಗಾ ಫ್ರೈ ಆದ ನಂತರ ನೀವು ಕಡಲೆಬೇಳೆನ ಹಾಕ್ಕೊಬೇಕು. ಮುಂಚೆನೇ ಕಡಲೆಬೇಳೆ ಹಾಕ್ಕೊಂಬೇಡ್ರಿ, ಫಸ್ಟ್ ಶೇಂಗಾ ಹಾಕಿ ಆಮೇಲೆ ಕಡಲೆಬೇಳೆ ಹಾಕ್ರಿ. ಇವಾಗ ಹಸಿಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಆಮೇಲೆ ಕರಿಬೇವಿನ ಸೊಪ್ಪು, ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಇದು ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಈರುಳ್ಳಿ ಸ್ವಲ್ಪ ಡೀಪ್ ಫ್ರೈ ಆದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ರಿ ಈರುಳ್ಳಿನ. ಇಲ್ಲಿ ನಾನೊಂದು 2 ನಿಮಿಷ ಫ್ರೈ ಮಾಡಿದ್ದೀನಿ ಈರುಳ್ಳಿನ. ಚೆನ್ನಾಗಿ ಬಾಡಿಸ್ಕೊತ ಇರ್ರಿ, ಮಿಕ್ಸ್ ಮಾಡ್ಕೊತ. ನೋಡಿ ಇಲ್ಲಿ ಕೆಂಪುಗಾಗಿದೆ. ಸ್ವಲ್ಪ ರೆಡ್ ಆದಮೇಲೆ, ಕೆಂಪುಗಾದ್ಮೇಲೆ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ರಿ. ಆಮೇಲೆ ನೀವು ಅನ್ನ ಕಲಸಾದ್ಮೇಲೆ ರುಚಿ ನೋಡಿ ಬೇಕಾದರೆ ಮತ್ತೆ ಸಾಲ್ಟ್ ಏನಾದ್ರು ಕಮ್ಮಿ ಆಗಿದ್ರೆ ಹಾಕ್ಕೊಬೋದು ಅನ್ನ ಕಲಿಸ್ಬೇಕಾದ್ರೆ. ಇವಾಗ ಈರುಳ್ಳಿ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದು ಸಾಲ್ಟ್ ಹಾಕಿದ ತಕ್ಷಣ ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಈರುಳ್ಳಿ ಎಲ್ಲ ಮೆತ್ತಗಾಗಿ. ಅದಕ್ಕೋಸ್ಕರ ಸಾಲ್ಟ್ ಹಾಕೋದು. ಆ ಸಾಲ್ಟ್ ಎಲ್ಲ ವೆಜಿಟೇಬಲ್ ಫ್ರೈ ಆಗಬೇಕಾದ್ರೆ ಅದಕ್ಕೂ ಅಂಟ್ಕೋಬೇಕು, ಅವಾಗೇ ಅದು ಟೇಸ್ಟ್ ಬರೋದು ಚೆನ್ನಾಗಿ. ಈರುಳ್ಳಿ ಸ್ವಲ್ಪ ಡೀಪ್ ಫ್ರೈ ಆಗೋ ತನಕ ಬಿಡಿ ಹಾಗೆ. ಒಂದು 2 ನಿಮಿಷದಷ್ಟಾದರೂ ನೀವು ಬಾಡಿಸ್ಕೊತಾನೆ ಇರಬೇಕು ಈರುಳ್ಳಿ. ನೋಡಿರಿ ಇವಾಗ ಸ್ವಲ್ಪ ಡೀಪ್ ಫ್ರೈ ಆಗಿದೆ ಈರುಳ್ಳಿದು. ಈರುಳ್ಳಿ ಎಲ್ಲ ಡೀಪ್ ಫ್ರೈ ಆದಮೇಲೆ ನೀವು ಕೊನೆಯದಾಗಿ ಅರಿಶಿನ ಪುಡಿ ಹಾಕ್ಕೊಬೇಕು. ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಾ ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ. ಉದ್ರುದ್ರಾಗ ಅನ್ನ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ ಇದನ್ನು. ನಿಂಬೆಹಣ್ಣು ಯಾವಾಗೂ ಚಿತ್ರಾನ್ನದ ಗೊಜ್ಜಿಗೆ ಹಾಕಬೇಡಿ, ಅನ್ನಕ್ಕೆ ನಿಂಬೆಹಣ್ಣು, ಅನ್ನ ಕಲಿಸ್ಕೊತಿರಲ್ಲ ಆವಾಗ ನೀವು ನಿಂಬೆಹಣ್ಣು ಹಿಂಡ್ಕೊಳ್ರಿ. ಚಿತ್ರಾನ್ನ ಗೊಜ್ಜಿಗೆ ನೀವು ನಿಂಬೆಹಣ್ಣು ಹಿಂಡ್ಬಿಟ್ರೆ ಈರುಳ್ಳಿ ಎಲ್ಲ ಕೆಂಪಾಗ್ಬಿಡುತ್ತೆ. ಮತ್ತು
ಈರುಳ್ಳಿನೂ ಫುಲ್ ಹುಳಿ ಫ್ಲೇವರ್ ಎಲ್ಲ ಈರುಳ್ಳಿಗೆ ಬಿಟ್ಕೊಂಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗೊಜ್ಜಿಗೆ. ಈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಚಿತ್ರಾನ್ನ ಎಲ್ಲರಿಗೂ ಎವರ್ ಟೈಮ್ ಫೇವ್ರೇಟ್ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದ.